ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 285ನೇ ಜಯಂತಿ ಅಂಗವಾಗಿ ಕಲಬುರಗಿ ನಗರದ ಶಹಾ ಬಜಾರ್, ತಾಂಡಾ ಬಜಾರ್ ಚೌಕ್ದಿಂದ ಪಂಡಿತ್ ರಂಗಮಂದಿರದವರೆಗೂ ಮಹಾನಗರ ಪಾಲಿಕೆ ಆಡಳಿತ ಪಕ್ಷದ ನಾಯಕರು ಶ್ರೀ ಕೃಷ್ಣ ನಾಯಕ್ ರವರ ನೇತೃತ್ವದಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದರು. ಸಂಸದ ಉಮೇಶ್ ಜಾಧವ್ ರವರು ಶ್ರೀ ಸಂತ ಸೇವಾಲಾಲ್ ಮಹಾರಾಜರವರ ಭಾವಚಿತ್ರಕ್ಕೆ ಪೂಜೆಯನ್ನ ಮಾಡಿ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು. ಬಂಜಾರ ಸಂಸ್ಕೃತಿ ನೃತ್ಯ ಬಹಳ ಅದ್ದೂರಿಯಾಗಿ ಮೆರವಣಿಗೆ ಸಾಗಿತು. ಜಂಬೂ ಬಜಾರ್ ಸೂಪರ್ ಮಾರ್ಕೆಟ್ ಮೂಲಕ 3 ಗಂಟೆಗೆ ಪಂಡಿತ್ ರಂಗಮಂದಿರವನ್ನ ತಲುಪಿತು. ಈ ರಂಗಮಂದಿರದಲ್ಲಿ ಒಳಗಡೆ ಹೊರಗಡೆ ಸೇವಾಲಾಲ್ ಜಯಂತಿಯ ಬ್ಯಾನರ್ಗಳು ಹಾಗೂ ಎಲ್ಲಾ ಫೋಟೋಗಳನ್ನ ಹಾಕಿದ್ದು, ಮೆರವಣಿಗೆಗೆ ಬರುವ ಮೊದಲೇ ಎಲ್ಲಾ ಬ್ಯಾನರ್ ಅನ್ನ ತೆರವು ಮಾಡಿರುವುದನ್ನು ಖಂಡಿಸಿ ಸುಮಾರು 1 ಗಂಟೆಗಳವರೆಗೂ ಪ್ರತಿಭಟನೆಯನ್ನ ನಡೆಸಿದ್ರು. ಡಿಸಿ, ಎಸ್ಪಿ ಬರುವವರೆಗೂ ನಾವು ಇಲ್ಲಿಂದ ಏಳೋದಿಲ್ಲ ಎಂದು ರಸ್ತೆಯನ್ನ ಬಂದ್ ಮಾಡಿದ್ರು. ನಂತರ ತಹಶೀಲ್ದಾರ್ ಹಾಗೂ ಎಸ್ಪಿಯವರು ಸ್ಥಳಕ್ಕೆ ಬಂದು ಬಂಜಾರ ಸಮಾಜದ ಬಂಧುಗಳಿಗೆ ಮನವೊಲಿಸಿ ಪಂಡಿತ್ ರಂಗಮಂದಿರದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಫೋಟೋಗೆ ಪೂಜೆ ಮಾಡಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಮಾನ್ಯ ಪೊಲೀಸ್ ಆಯುಕ್ತರು ಮಾತನಾಡಿ ಶುಭ ಕೋರಿದ್ರು. ಹಾಗೆ ತಹಶೀಲ್ದಾರ್ ಉಪಸ್ಥಿತರಿದ್ದರು ಮತ್ತು ಸಮಾಜದ ಯುವ ಮುಖಂಡರು ಶ್ರೀ ಕೃಷ್ಣ ನಾಯಕ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಮಹೇಶ್ ನಾಯಕ್, ರಾಜು ಎಂ ಚವಾಣ್, ಶ್ರೀಧರ್ ಚವಾಣ್, ಅಮರ ರಾಠೋಡ್, ರಾಕೇಶ್ ಚವಾಣ್, ಆರ್ಎನ್ಆರ್ ಅನಿಲ್ ರಾಠೋಡ್ ಉಪಸ್ಥಿತರಿದ್ದರು. ವರದಿ ವಿಠಲ್ ಎಂಎ ಪೂಜಾರಿ, ನ್ಯೂಸ್ 26 ಕನ್ನಡ, ಕಲಬುರಗಿ. ಜಯಂತಿ ಅಂದರೆ 10ರಿಂದ ನಾವೆಲ್ಲ ಗೌರ್ಮೆಂಟ್ ಪರ್ಮಿಷನ್ ಮೂಲಕ 6 ಗಂಟೆ ತನಕ ತಗೊಂಡಿದ್ದೆವು. ನಾವು ರೈಲಿ ಬರಕ್ಕಿಂತ ಮುಂಚೆನೆ ನಾವು ಯಾವ ರೀತಿ ಸೇವಾಲಾಲ್ ಭಾವಚಿತ್ರ ತೆಗೆದಿರಿ, ನಮ್ ಒಂದೇ ಬೇಡಿಕೆ ರಂಗ ಮಂದಿರದಲ್ಲಿ ಅವರು ಸೇವಾಲಾಲ್ ಭಾವಚಿತ್ರ ಇರಲೇಬೇಕು. ಹಾಗೆ ನಾವು ಸೇರೋರು. ಸಂತ ಸೇವಾಲಾಲ್ ಮಹಾರಾಜರ ಜನ್ಮದಿನದ ಪ್ರಯುಕ್ತ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಎಲ್ಲ ಸಂತ
ಸೇವಾಲಾಲ್ರ ಅನುಯಾಯಿಗಳೇ, ಇವತ್ತು ನಾವು ಸಂತ ಸೇವಾಲಾಲ್ರ ಜನ್ಮದಿನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆ ಸಂದೇಶಗಳನ್ನು ನಾವು ಪ್ರತಿದಿನ ಜ್ಞಾಪಿಸ್ಕೊಂಡು ಅದನ್ನು ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಮಾಜದಲ್ಲಿ ಒಳ್ಳೆಯವರಾಗಿ ಬೇರೆಯವ್ರಿಗೂ ಕೂಡ ಒಳ್ಳೆಯದನ್ನು ಮಾಡಿ ಬದುಕೋದಕ್ಕೆ ಅವರು ಏನು ನಮಗೆ ಒಂದು ದಾರಿದೀಪವನ್ನು ಕೊಟ್ಟಿದ್ದಾರೆ, ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ ಅಂತ ಅವರ ಮಾತುಗಳನ್ನು ನೆನಪಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನಾವು ಇವತ್ತು ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.